ಆಗಿದ್ದಾರೆ. ಚೆಕ್ ಕೂಡ ಮಾಡ್ಬಿಡೋಣ. ಗಿರೀಶ್ ಲಿಂಗಣ್ಣ ಸರ್, ಒಂದು ದೇಶದ ಮೇಲಿರುವ ಡಿಪೆಂಡೆನ್ಸಿಯನ್ನ ನಾವು ಕಡಿಮೆ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಪರ್ಚೇಸ್ ಅನ್ನ ನಾವು ಡಿವೈಡ್ ಮಾಡ್ತಿದ್ದೀವಿ ಅನ್ನೋ ರೀತಿಯ ಉತ್ತರಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಆಗಾಗ ಬರ್ತಿರೋದನ್ನ ನಾವು ಕೇಳಿದೀವಿ. ಇರಾನ್ನ ಜೊತೆಗಿನ ವ್ಯಾಪಾರ ವಹಿವಾಟು ಕಮ್ಮಿ ಆಯಿತು, ರಷ್ಯಾ ಜೊತೆಗಿನ ವ್ಯಾಪಾರ ವಹಿವಾಟಿಗೆ ಹಿಂದೇಟು ಹಾಕ್ತಾ ಇದೆ ಬಿಕಾಸ್ ಅಮೇರಿಕಾಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಭಾರತ ಹೀಗೇನ ನಿರ್ಧಾರ ತೆಗೆದುಕೊಳ್ತಾ ಇರೋದು? ಭಾರತ ಸರ್ಕಾರದ ನಿರ್ಧಾರಗಳು ಅಮೆರಿಕಾಗೆ ಹೆದರ್ಕೊಂಡು ತಗೊಳ್ತಾ ಇರೋದ, ಅಥವಾ ನಿಜವಾಗ್ಲೂ ಕೂಡ ಒಂದು ದೇಶದ ಮೇಲೆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ತೆಗೆದುಕೊಳ್ತಾ ಇರುವ ನಿರ್ಧಾರನ? ಈಗ ಭಾರತ ಅನೇಕ ರಾಷ್ಟ್ರಗಳ ಜೊತೆ ಡೈವರ್ಸಿಫೈ ಮಾಡ್ಕೊಂಡಿದೆ. ಪರ್ಚೇಸ್ ಆಫ್ ಆಯಿಲ್ ಮತ್ತು ಈಗ ಗ್ಯಾಸ್ದು ಡೈವರ್ಸಿಫೈ ಮಾಡ್ಕೋತಾ ಇದೆ. ಬಿಕಾಸ್ ಗಲ್ಫ್ ಕಂಟ್ರೀಸ್ ಮೇಲೆ 60% ಅವಲಂಬಿತವಾಗಿದ್ವಿ. ಸೊ ಈಗ ಆಸ್ಟ್ರೇಲಿಯಾ, ಆಫ್ರಿಕನ್ ಕಂಟ್ರೀಸು, ಕೆನಡಾ ಇಂಥ ಕಡೆ ಎಲ್ಲ ಡೈವರ್ಸಿಫೈ ಮಾಡ್ಕೋತಾ ಇದೆ. ಬಟ್ ಅಫ್ಕೋರ್ಸ್ ದ ಕಾಸ್ಟ್ ಆಫ್ ಶಿಪ್ಪಿಂಗು ಅದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಸ್ಟಿಲ್ ಅದು ಎಲ್ಲೋ ಒಂದು ಕಡೆ ಸ್ಟೆಬಿಲೈಸ್ ಆಗುತ್ತೆ. ಬಟ್ ಅಮೇರಿಕಾಗೆ ಭಾರತ ಎದುರ್ಕೋತಾ ಇದೆಯಾ? ಅಮೇರಿಕಾ ಹೇಳಿದ ತಕ್ಷಣ ಭಾರತ ನಿಲ್ಲಿಸ್ಬಿಡ್ತಾ ರಷ್ಯಾದಿಂದ? ಇಲ್ಲ, ನಿಲ್ಲಿಸ್ಲಿಲ್ಲ. ಕಡಿಮೆ ಅಂತೂ ಮಾಡ್ತು. ಬಟ್ ಬೈಯಕ್ಕೋಸ್ಕರ ಮಾಡ್ತಾ, ನಾನು ಭಯ ಅಂತ ಹೇಳಲ್ಲ. ದೇರ್ ಈಸ್ ಈವನ್ ಇಂಡಿಯನ್ ಇಂಟ್ರೆಸ್ಟ್ ವಿತ್ ಅಮೇರಿಕಾ. ಯಾಕಂದರೆ ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯಾ ಈಸ್ ಗೋಯಿಂಗ್ ಮೋರ್ ಟು ಅಮೇರಿಕಾ ದ್ಯಾನ್ ಅದರ್ ಕಂಟ್ರೀಸ್. ಬಿಕಾಸ್ ಅವರ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್, ತುಂಬಾ ಅಮೇರಿಕಾ ಮೇಲೆ ಅವಲಂಬಿತವಾಗಿದ್ದೀವಿ. ಆಮೇಲೆ ಇಲ್ಲಿಂದ ಡಯಾಸ್ಪೋರಾ, the people who are staying in America, who are studying in America, there are many factors where we have to listen to America. Even the technology transfer what we are getting, what ನಾವು ಎಕ್ಸ್ಪೋರ್ಟ್ ಮಾಡ್ತಿರೋದು, of course textiles ಆಗಿರ್ಬೋದು, of course we are exporting all IT products ಆಗಿರ್ಬೋದು, ಇದಾಗಿರ್ಬೋದು, ಭಾಳನೇ ಅವಲಂಬಿತವಾಗಿದ್ದೀವಿ. ಸೊ ವಿ ಕೆನಾಟ್ ಸಡನ್ಲಿ ಕಟ್ ದಿ ಅಮೇರಿಕನ್ ಇದು, ನಾನು ನಿನ್ನ ಕೆರೆ ಮಾಡಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅನ್ನೋಕ್ಕೆ ಆಗಲ್ಲ. ಬಿಕಾಸ್ ಇಟ್ ಈಸ್ ಎಕನಾಮಿಕಲಿ ದಿ ಸ್ಟ್ರಾಂಗೆಸ್ಟ್ ಇನ್ ಗ್ಲೋಬಲ್. ಸೊ ವಿ ನೀಡ್ ದೇರ್ ಸಪೋರ್ಟ್. ಸೊ ನಾವೆಲ್ಲೋ ಒಂದು ಕಡೆ ತಲೆ ಬೇಕಾಗುತ್ತೆ. ಬಟ್ ನಾವು ಅನ್ಕೊಂಡಿರಂಗೆ ವಿ ಆರ್ ಸರೆಂಡರ್ಡ್ ಟೋಟಲಿ ಅನ್ನೋದೆಲ್ಲ ಸುಳ್ಳು. ಕೆಲವೊಂದು ಪದಗಳ ಬಳಕೆಯಲ್ಲೂ ಸರ್ ಜನರಿಗೆ ಮಿಸ್ಕಮ್ಯುನಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಮತ್ತೊಮ್ಮೆ ಈ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಅಮೆರಿಕ ಹೇಳ್ದಾಗೆ ಭಾರತ ಕೇಳ್ತಿದೆ ಅಂತಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಅಮೆರಿಕ ಮೇಲೆ ಡಿಪೆಂಡ್. ಅಂದ್ರೆ ರಾಹುಲ್ ಗಾಂಧಿ ಅವ್ರದೇ ಮತ್ತೆ ಎಕ್ಸಾಂಪಲ್ ತಗೊಂತೀನಿ. ಅಂದ್ರೆ ಟ್ರಂಪ್ ಹೇಳ್ದಾಗೆ ಭಾರತದಲ್ಲಿ ಆಡಳಿತ ನಡೀತಿದೆ, ಹಿಂಗೆ ನಾವು ಅರ್ಥ ಮಾಡ್ಕೊಳ್ಬೇಕಾ? ಟ್ರಂಪ್ ಹೇಳಿದ ತಕ್ಷಣ ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ನ ಕಮ್ಮಿ ಮಾಡ್ಕೊಂಡ್ಬಿಟ್ವಿ, ಈ ಮಾತು ಸತ್ಯನಾ? ಅಂದ್ರೆ ಅಮೆರಿಕದ ತಾಳಕ್ಕೆ ತಕ್ಕ ಹಾಗೆ ಭಾರತ ಕುಣಿತಾ ಇದೆಯಾ? ಇನ್ ಸಿಂಪಲ್. ಅಫ್ಕೋರ್ಸ್ ಕೆಲವು ಸ್ಯಾಂಕ್ಷನ್ಸ್ ಬಗ್ಗೆ ಭಾರತಕ್ಕೆ ಒಂದು ಅಫ್ಕೋರ್ಸ್ ಇದಿದೆ, ಏನಂದರೆ ಕನ್ಸರ್ನ್ ಇದೆ. ಬಿಕಾಸ್ ಸ್ಯಾಂಕ್ಷನ್ಸ್ ಅಂತ ಆಗ್ಬಿಟ್ರೆ ನಮಗೆ ನೋಡಿ, ಈಗ ಅಮೇರಿಕಾ ಹಾಕಿದ ಸ್ಯಾಂಕ್ಷನ್ಗೆ ನಾವು ತೇಜಸ್ 35 ವರ್ಷ ಹಿಡಿತು ನಮಗೆ ಏರೋಪ್ಲೇನ್ ಮಾಡೋಕ್ಕೆ. ಬಿಕಾಸ್ ದೇರ್ ವಾಸ್ ಸ್ಯಾಂಕ್ಷನ್ಸ್ ಆನ್ ಅಸ್. ಬಟ್ ನಮ್ಗೆ ಬರಲಿಲ್ಲ ಟೆಕ್ನಾಲಜಿ, ಇಂಜಿನ್ಸು ಅದೆಲ್ಲ ನಾವು ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ, ಅದು ಬರಲೇ ಇಲ್ಲ. ಸೊ ಟೆಕ್ನಾಲಜಿಕಲಿ ವಿ ಆರ್ ಡಿಪೆಂಡೆಂಟ್ ಆನ್ ದೆಮ್. ಅಂದ್ಬಿಟ್ಟು ಸರೆಂಡರ್ ಆಗಿದ್ದೀವಿ ಅಂತ ನಾನು ಹೇಳಲ್ಲ. ಬಟ್ ಸ್ಟಿಲ್ ವಿ ರೆಸ್ಪೆಕ್ಟ್ ದೆಮ್ ಬಿಕಾಸ್ ವಿ ಆರ್ ಆಲ್ಸೋ ಡಿಪೆಂಡೆಂಟ್ ಆನ್ ದೆಮ್. ನಾಟ್ ದಟ್ ಅಮೇರಿಕಾ ಭಾರತದ ಮಾರ್ಕೆಟು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಮೋರ್ ವಿ ಆರ್ ಡಿಪೆಂಡೆಂಟ್ ಆನ್ ಅಮೇರಿಕಾ. ಆದ್ದರಿಂದ ಅಮೇರಿಕಾನ ಎದುರಾಕೊಂಡು ನಾನು ನನ್ನ ಕೆರೆ ಮಾಡಲ್ಲ ಅನ್ನೋ ಪರಿಸ್ಥಿತಿಲಿ ಭಾರತ ಇನ್ನೂ ಆ ಮಟ್ಟಕ್ಕೆ ಬಂದಿಲ್ಲ ಅಂತ ಸರ್. ನಾನು ಚಿತ್ತಾಲೆ ಸರ್ಗೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ಭಾರತ ನಿಜವಾಗ್ಲೂ ಅಮೆರಿಕವನ್ನ ಶತ್ರು ರಾಷ್ಟ್ರದ ತರದಲ್ಲಿ ನೋಡ್ಬೇಕಾ? ಅಮೆರಿಕ ಹೇಳಿದ ಎಲ್ಲಾ ವಿಚಾರಕ್ಕೂ ಕೂಡ ಭಾರತ ಅಪೋಸ್ ಮಾಡ್ಬೇಕಾ? ಟ್ರಂಪ್ ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಕ್ಕೂ ಕೂಡ ಭಾರತದ ಪ್ರಧಾನಿಗಳು ವಿರೋಧವನ್ನ ವ್ಯಕ್ತಪಡಿಸಬೇಕಾ? ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ನಾವು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಅವ್ರು ಹೇಳ್ದಂಗೆ ತಾಳಕ್ಕೆ ಕುಣಿತನೂ ಇಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಟು ಅಸ್ ಅಷ್ಟು ಮಾತ್ರ ನಾವು ತಗೋತಾ ಇದೀವಿ, ಅಷ್ಟೇ. ಬಿಟ್ರೆ ವಿರೋಧ ಪಕ್ಷಗಳು ಸಾಮಾನ್ಯವಾಗಿ ಮಾಡ್ತಿರೋ ಆರೋಪ ಏನು? ಖೊಮೇನಿ ಸಾವಿಗೆ ಸಂತಾಪ ಸೂಚಿಸಬೇಕಾಗಿತ್ತು. ನನ್ನ ನೇರ ಪ್ರಶ್ನೆ, ಖೊಮೇನಿ ಸಾವಿಗೆ ಸಂತಾಪ ಸೂಚಿಸಿದ್ರೆ ಪರಿಸ್ಥಿತಿ ಹೇಗೆ ವಿಭಿನ್ನವಾಗಿರ್ತಾ ಇತ್ತು? ಎರಡನೇ ಪ್ರಶ್ನೆ, ಇಸ್ರೇಲ್ ಹಾಗೆ ಅಮೆರಿಕದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ನಿಂತುಬಿಟ್ಟಿದ್ದಾರೆ. ಇಸ್ರೇಲ್ಗೆ ಹೋಗಿ ಬಂದ್ರು, 32 ಗಂಟೆಯಲ್ಲೇ ಯುದ್ಧ ಶುರುವಾಗೋಯ್ತು. ಮೋದಿ ಅವರು ಇಸ್ರೇಲ್ಗೆ ಹೋಗದೆ ಇದ್ದಿದ್ದಿದ್ರೆ ಯುದ್ಧ ನಿಂತೋಗ್ತಿತ್ತ. ಖೊಮೇನಿಗೆ ಸಂತಾಪ ಸೂಚಿಸಿದ್ರೆ ಏನಾಗ್ತಿತ್ತು? ಮೋದಿ ಇಸ್ರೇಲ್ಗೆ ಹೋಗದೆ ಇದ್ರೆ ಯುದ್ಧ ನಡೀತಾ ಇರ್ಲಿಲ್ವ? ನೋಡಿ, ಅಯಾತುಲ್ಲಾ ಖೊಮೇನಿ ಇವರು ಆ ದೇಶದ ಧರ್ಮಗುರುಗಳು. ಡಿಪ್ಲೊಮ್ಯಾಟಿಕ್ ಪ್ರಕಾರ ಡಿಪ್ಲೊಮ್ಯಾಸಿ, ಇಫ್ ವಿ ಆರ್ ರಿಯಲಿ ಫಾಲೋಯಿಂಗ್ ಡಿಪ್ಲೊಮ್ಯಾಸಿ, ಯಾವುದೇ ಧರ್ಮಗುರುಗಳಿಗೆ ನಾವು ಅಫಿಷಿಯಲ್ ಆಗಿ ಕಂಡೋಲೆನ್ಸ್ ಕಳಿಸ್ಲಿಕ್ಕೆ ಬರಲ್ಲ. ಒನ್ ಫ್ಯಾಕ್ಟ್. ಅಂದರೂ ಕೂಡ ಭಾರತದ ರಾಯಭಾರಿ ಅಲ್ಲಿ ಹೋಗಿ ಅವರ ಇರಾನಿಯನ್ ಅಂಬೆಸಿಯಲ್ಲಿ ಹೋಗಿ ಸಿಗ್ನೇಚರ್ ಮಾಡಿ ಕಂಡೋಲೆನ್ಸ್ ಮಾಡಿದ್ದಾರೆ.
ಪ್ರಶ್ನೆಯಲ್ಲಿ ಎದ್ದು ಬಂತು 6 ದಿವಸ ಯಾಕೆ ಬೇಕಾಯ್ತು ಅಂತ. 4 ದಿವಸ ಅವರ ಸಾವನ್ನು ಖಚಿತ ಹೌದೋ ಅಲ್ಲೋ, ಯಾಕಂದರೆ AI ಟೆಕ್ನಾಲಜಿಯಲ್ಲಿ ಏನು ವಿಡಿಯೋಸ್ ಅಮೆರಿಕನ್ ನಮ್ದೇ ಇರೋರು ಅಮೆರಿಕ ಖಚಿತಪಡಿಸುವ ಹಂಗ ಸಂಕಲ್ಪ ಸೂಚಿಸಬೇಕಿತ್ತು ಅಂತಿದ್ದಾರೆ. Anyway, ನೀವು ಕಂಟಿನ್ಯೂ ಮಾಡಿ ಸರ್. ಅಲ್ಲ, ಕೆಲವು ಮಾಹಿತಿಗಳು ತಗೊಳ್ಳೋದು ತಪ್ಪೇನಿಲ್ಲ. ಇರಾನು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಕನ್ಫರ್ಮ್ ನಂಬದವರು ಅಮೆರಿಕ ಅನೌನ್ಸ್ ಮಾಡಿತು ಕೊಮೆನಿ ಸಂತಾಪ ಸೂಚಿಸಬೇಕು ಅಂತ ಹೇಳ್ತಿದ್ದಾರೆ. Anyway, ನೀವು ಕಂಟಿನ್ಯೂ ಮಾಡಿ. ನೀವು ಡೊನಾಲ್ಡ್ ಟ್ರಂಪ್ ಅವನೊಬ್ಬ ದೊಡ್ಡ ಭಂಡ. ಇಡೀ ಎಲ್ಲ ಎಲ್ಲ ಆಗಲಿಕ್ಕೆ ಕಾರಣನೇ ಅವನು. ನಾವು ಡೊನಾಲ್ಡ್ ಟ್ರಂಪನ್ನು ನಾನು ಆ್ಯಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನಾವು ಮಾತಾಡ್ಬೋದು, ಆದರೆ ಮೇಲ್ ಕುಂತವರು ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ವಿದೇಶಾಂಗ ಸಚಿವರು, ನಮ್ಮ ವಿರೋಧಿ ಪಕ್ಷದ ನಾಯಕರು ಯಾರೂ ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟರ್ ಇದ್ದಾರಲ್ಲ ಹಂಗೆ ಹೇಳಲಿಕ್ಕಾಗಲ್ಲ. ಆದರೆ ಎಲ್ಲರ ಮನಸ್ಸಿನಲ್ಲಿ ಗೊತ್ತಿದೆ ಡೊನಾಲ್ಡ್ ಟ್ರಂಪಿನ ನೀತಿ ಏನು, ರೀತಿ ಏನು, ನಡವಳಿಕೆ ಏನು. ಅವನು ನಾಳೆ ಇಸ್ರೇಲ್ಗೂ ಕೈ ಕೊಡ್ತಾನೆ. ಹೀಗಾಗಿ ನಾವು ಟ್ರಂಪ್ ಮೇಲೆ ಅವಲಂಬಿತರಾಗಿದ್ದೇವೆ, ಮೇಡಮ್. ಇಟ್ ಈಸ್ ಆಲ್ ಕುಕ್ಡ್ ಸ್ಟೋರಿ. ಅದರಲ್ಲಿ ಅದು ಒಪ್ಪಲ್ಲ. ಡಿಪ್ಲೊಮ್ಯಾಸಿ ಈಸ್ ನಾಟ್ ಫಿಸಿಕ್ಸ್ ಮೇಡಮ್. ಡಿಪ್ಲೊಮ್ಯಾಸಿ ಈಸ್ ನಾಟ್ ಮ್ಯಾಥಮೆಟಿಕ್ಸ್. ಡಿಪ್ಲೊಮ್ಯಾಸಿ ಈಸ್ ನಾಟ್ Newton's third of law, that is for every action there should be always opposite reaction. ಟ್ರಂಪ್ ಹೇಳಿದ ತಕ್ಷಣ ಟ್ರಂಪ್ ಹೇಳಿದಾನೆ ಮೋದಿ ಡರ್ಗೆ ಹಂಗಿರಲ್ಲ ಮೇಡಮ್. ಅದಕ್ಕಂತಾರೆ ಮೌನಂ ಪಂಡಿತ ಲಕ್ಷಣಂ, ಮೌನಂ ಸಮೃದ್ಧಿ ಲಕ್ಷಣಮಲ್ಲ. ನಾವು ಎಷ್ಟು ಮೌನವಾಗಿದ್ದು ನಮ್ಮ ರಾಜತಾಂತ್ರಿಕ ನಡೆಗಳನ್ನು ನಡೀತೇವಲ್ಲ ಅದಕ್ಕೆ ನಮಗೆ ವಿಶ್ವ ಒಪ್ತದೆ. ಆಗಿದ್ದಿಲ್ಲಿ ಏನಿದೆ, ವಿ ಕೆಪ್ಟ್ ಸೈಲೆಂಟ್ ಆ್ಯಂಡ್ we have won the diplomatic war in this. ಆದರೆ ಇನ್ನು ಮುಂದೆ ಆಗು ಹೋಗುಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ಒಂದೇ ಒಂದು ತಪ್ಪಾಯಿತು. ಎವ್ರಿ ಡೇ ದೇರ್ ಶುಡ್ ಹ್ಯಾವ್ ಬಿನ್ ಪ್ರೆಸ್ ಕಾನ್ಫರೆನ್ಸ್. ಆಮೇಲೆ ಅವರು ತಿಳಿಸ್ಬೇಕಾಗಿತ್ತು ಇವತ್ತು ವಾರ್ ಹಿಂಗಿದೆ, ನಾಳೆ ವಾರ್ ಹಿಂಗಿದೆ, ಇವತ್ತು ದೇಶದಲ್ಲಿ ಹಿಂಗ್ ಸಿಚುವೇಶನ್ ಇದೆ. ಇನ್ಫಾರ್ಮೇಶನ್ ಫೀಡ್ ಮಾಡಲಿಕ್ಕೆ ತಪ್ಪಾಗೋದ್ರಿಂದ ಈ ಕ್ಯೂಗಳು ಲೈನ್ಗಳು ಕಾಣ್ತಾ ಇವೆ. ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆಯನ್ನ ಚಂದ್ರಶೇಖರ್ ಅವರಿಗೆ ಕೇಳೋಣ ಅಂತಿದ್ದೆ. ನೀವು ಅಂದ್ರೆ ಆಸ್ ಅ ಸರ್ಕಾರ ತೆಗೆದುಕೊಳ್ತಿರುವ ನಿರ್ಧಾರ ಕರೆಕ್ಟ್ ಇರ್ಬೋದು ಚಂದ್ರಶೇಖರ್ ಜಿ, ಬಟ್ ಇವಾಗ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ದಂಗೆ ಇಟ್ಸ್ ಬ್ಯಾಟಲ್ ಆಫ್ ನರೇಟಿವ್ಸ್. ಯಾರು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ ಅವರ ವಾದಕ್ಕೆ ಮನ್ನಣೆ ಸಿಗುತ್ತೆ, ಜನರಲ್ಲಿ ವಿಶ್ವಾಸ ಮೂಡುತ್ತೆ. ಟ್ರಂಪ್ ಕಡೆಯಿಂದ ಟ್ವೀಟ್ ಮೇಲೆ ಟ್ವೀಟ್ ಬರುತ್ತೆ, ನಾನು ಯುದ್ಧ ನಿಲ್ಲಿಸಿದೆ, ಪಾಕಿಸ್ತಾನ ಭಾರತದ ಮಧ್ಯ ಬಂದೆ, ಭಾರತ ಸರ್ಕಾರ ಮಾತನಾಡೋದೇ ಇಲ್ಲ. ಈ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ, ವಿ ಹ್ಯಾವ್ ಗಿವನ್ ಆಪರ್ಚುನಿಟಿ ಅನ್ನೋ ರೀತಿಯಲ್ಲಿ ಟ್ವೀಟ್ ಅಮೆರಿಕದ ಕಡೆಯಿಂದ ಬರುತ್ತೆ. ಮೋದಿ ಅವರು ಮಾತನಾಡೋದಿಲ್ಲ. ಈ ಮೌನ ಅಂದರೆ ಕಮ್ಯುನಿಕೇಷನ್ನಲ್ಲಿ ಆಗ್ತಾ ಇರುವ ಲೋಪಗಳು ಜನರ